ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು, ನೀನು ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ? ನೀನು ಫೋನಲ್ಲಿ ಮಾತಾಡಿದ್ ನೋಡಿ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ಅದಕ್ಕೆ ಇಷ್ಟೊತ್ತರಲ್ಲೇ ಬಂದ್ಬಿಟ್ಟೆ. ಇವತ್ತು ಪೂರ್ತಿ ನಿನ್ನ ಜೊತೆ ಮಾತಾಡೋಣ, ನಿನ್ನ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಆದರೆ ನೋಡಿದ್ರೆ ನೀನು ಮಲಗಿಬಿಟ್ಟಿದೆಯಲ್ಲ. ಪರವಾಗಿಲ್ಲ ಬಿಡು, ನೀನೀಗ ಚೆನ್ನಾಗಿ ಮಲಗು. ನೀನು ಎದ್ದೆ ಆದಮೇಲೆ ಮಾತಾಡೋಣ. ಇವ್ರು ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಅಜ್ಜಿ ನೋಡೋಕೆ ಹೋಗಿರ್ತಿದ್ದೆ ಅಂತ ಎಲ್ಲಿಂದ ಒಕ್ಕರ್ಸ್ಕೊಂಡ್ರು ಇವರು. ಭಾವನ ಅವ್ರು ಬೇರೆ ಅವ್ರ ರೂಮಿಗೆ ಹೋಗಿದ್ದಾರೆ. ಅವ್ರಿಗೆ ಸಡನ್ನಾಗಿ ಎಚ್ಚರ ಆಗ್ಬಿಟ್ರೆ ಇಲ್ಲ, ಬೆಳಗ್ಗೆವರೆಗೂ ಎಚ್ಚರ ಆಗಲ್ಲ ಅನ್ನೋ ನಂಬಿಕೆ ಇದೆ. ಆದರೂ ಜಯಂತ್ ಅವರೇ, ಇಷ್ಟೊತ್ತಲ್ಲಿ ನಿದ್ದೆ ಮಾಡಿದೆ, ಯಾಕೆ ಹಿಂಗೆ ನಿಂತಿದ್ದೀರಾ? ನನಗೆ ನಿದ್ದೆ ಬರ್ತಿಲ್ಲ, ನೀವು ಹೋಗಿ ಮಲಗಿ. ಓ, ಗೊತ್ತಾಯ್ತು ಬಿಡಿ. ಜಾನುವಾರು ನಿಮ್ಮ ಜೊತೆಗಿಲ್ಲ ಅಂತ ನಿದ್ದೆ ಬರ್ತಿಲ್ವಾ? ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದ್ರೂ ನಿಮ್ಮಿಬ್ಬರನ್ನು ನೋಡೋದಕ್ಕೆ ನಂಗೆ ಬಹು ಖುಷಿ ಆಯ್ತದೆ. ಒಬ್ಬರನ್ನೊಬ್ರು ಬಿಟ್ಟು ಇರೋದೇ ಇಲ್ಲ ಅಂತಿರಲ್ಲ. ಇತ್ತೀಚೆಗೆ ನಾನು ನಿಮ್ಮ ಥರನೇ ಆಗ್ಬಿಟ್ಟಿವಿ. ನಮ್ಮ ಮೇಡಮ್ ಅವ್ರು ಎಲ್ಲೋದ್ರು ಅವ್ರ ಜೊತೆನೇ ಇರ್ತೀನಿ. ಅವ್ರನ್ನ ಬಿಟ್ಟಿರೋದಕ್ಕೆ ನಂಗೆ ಮನಸ್ಸೇ ಬರೋದಿಲ್ಲ. ಆದ್ರೂ ಅವ್ರನ್ನ ಬಿಟ್ಟು ನಾನು ನಿಮ್ಮ ಜೊತೆ ಇರಕ್ಕೆ ಬರ್ತಾವನಿ ಅಂದಮೇಲೆ ನೀವು ಬಂದು ಮಲಿಕಬೇಕು ತಾನೆ? ನೀನು ತಾಯಿ ಆಗ್ತಿದ್ಯಾ ಅಂದಾಗ್ಲಿಂದ ನಿನ್ನ ನೋಡಕ್ಕೆ ಬರೋಕ್ಕಾಗಲಿಲ್ಲ ಕಣೆ. ನಿನಗೆ ಗೊತ್ತಲ್ಲ, ಖುಷಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಷ್ಟು ಓಡಾಡ್ತಿದ್ದೆ ಅಂತ. ಅದಕ್ಕೆ ಇಷ್ಟು ದಿನ ಸಮಯನೇ ಸಿಗ್ಲಿಲ್ಲ ಕಣೆ. ಆದ್ರೆ ಇವತ್ತು ಬಂದ್ಬಿಟ್ಟೆ. ಇಡೀ ದಿನ ನಿನ್ನ ಜೊತೆ ಇದ್ದು ನಿನ್ನ ಹತ್ರ ಮಾತಾಡ್ಕೊಂಡೇ ಹೋಗ್ತೀನಿ ಅಂತ ಜಯಂತ್ ಅವ್ರಿಗೆ ಹೇಳಿ ಬಂದಿದ್ದೀನಿ. ನಾನು ಆಗ್ಲಿಂದ ಇಷ್ಟ ಹೇಳ್ತವನಿ, ನೀವು ಬರ್ತಾನೆ ಇಲ್ವಲ್ಲ? ನನಗಂತೂ ಸುಸ್ತಾಗ್ಬಿಟ್ಟಿದೆ. ಪ್ರಯಾಣ ಮಾಡಿದ್ವಲ್ವೇ. ಬನ್ನಿ ಜಯಂತ್ ಅವರೇ. ನಾನು ಯಾವುದೋ ಒಂದು ಅರ್ಜೆಂಟ್ ವರ್ಕ್ ಕಾಲಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಆಗಿಂದ ಮೆಸೇಜ್ ಬರುತ್ತೆ ಅಂತ ಕಾಯ್ತಾ ಇದ್ದೆ. ನೋಡಿ, ಹೇಳಿದ ತಕ್ಷಣ ಮೆಸೇಜ್ ಬಂದ್ಬಿಡ್ತು. ನಾನು ಈ ಕಾಲ್ ಮುಗಿಸ್ಕೊಂಡು ಬರ್ತೀನಿ, ನೀವು ಮಲ್ಗಿರಿ. ಸರಿ, ನಿಮ್ಮ ಪಾಡ್ ನಿಮ್ಮದು, ನಾನಂತೂ ಹೋಯ್ತೀನಿ. ಗುಡ್ ನೈಟ್. ಇವ್ರು ತಂದಿರೋ ಈ ಗಿಫ್ಟು ಜಾನಿಯವ್ರ ಕಣ್ಣಿಗೂ ಬೀಳಬಾರ್ದು, ತಂದಿರೋರ ಕಣ್ಣಿಗೂ ಬೀಳಬಾರ್ದು. ಎಲ್ಲಿಡೋದು? ಎಲ್ಲಿಡ್ತೀಯ ಜಯಂತ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.